ಸಸ್ಯಗಳು ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರದ ಮೂಲಕ ಉಸಿರಾಡುತ್ತವೆ. ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇವುಗಳನ್ನು ಎನ್ನೂರಿಸುವ ಪೋಷಕಗಳು. ದ್ಯುತಿಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ಖನಿಜ ಲವಣಾಂಶಗಳನ್ನು ಹೀರಿ ಎಲೆಯಲ್ಲಿರುವ ಪತ್ರಹರಿತಿನ ಸಹಾಯದಿಂದ ಆಹಾರ ತಯಾರಿಸುವು. ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಮಿಶ್ರಹಾರಿ ಪ್ರಾಣಿಗಳು ಯಾವುವು? ನಾಯಿ, ಬೆಕ್ಕು, ಮನುಷ್ಯ. ಸಸ್ಯಗಳು ಉಸಿರಾಟದ ಕ್ರಿಯೆಯಲ್ಲಿ ಏನನ್ನು ಹೊರಹಾಕುತ್ತವೆ? ಕಾರ್ಬನ್ ಡೈಆಕ್ಸೈಡ್. ಅತಿ ಹೆಚ್ಚು ಜೀವಿತಾವಧಿ ಪ್ರಾಣಿ ಯಾವುದು? ಆಮೆ. ಏಕವಾರ್ಷಿಕ ಸಸ್ಯಗಳು ಯಾವುವು? ಜೋಳ, ಗೋಧಿ, ಭತ್ತ, ಹತ್ತಿ, ಭತ್ತ, ಕುಂಬಳಕಾಯಿ. ದ್ವಿದಳ ಧಾನ್ಯಗಳು ಯಾವುವು? ಶೇಂಗಾ, ಕಡಲೆ. ಏಕದಳ ಧಾನ್ಯಗಳು ಯಾವುವು? ಗೋಧಿ, ಭತ್ತ. ಇದು ವಂಶವೃಕ್ಷದ ರಚನೆಯಲ್ಲಿ ಈ ಸಂಬಂಧವನ್ನು ಸೂಚಿಸುವುದು. ಗಂಡ ಹೆಂಡತಿ. ವಂಶವೃಕ್ಷ ಸಂಬಂಧವನ್ನು ಯಾವುದಕ್ಕೆ ಹೋಲಿಸುತ್ತಾರೆ? ಮರ. ಗುಣಾತ್ಮಕ ಶಿಕ್ಷಣವನ್ನು ನೀಡುವ ಕಾರ್ಯಕ್ರಮ ಯಾವುದು? ಸರ್ವ ಶಿಕ್ಷಣ ಅಭಿಯಾನ. ಗ್ರಾಮೀಣ ವಿದ್ಯಾರ್ಥಿ ಯೋಜನೆಯವರಿಗೆ ಸ್ವಂತ ಉದ್ಯೋಗಕ್ಕಾಗಿ ನೀಡುವ ಕಾರ್ಯಕ್ರಮ ಯಾವುದು? ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಕಾರ್ಯಕ್ರಮ ಯಾವುದು? ಭಾಗ್ಯಲಕ್ಷ್ಮಿ ಯೋಜನೆ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಸೋಲಿಗರು ಎಂಬ ಬುಡಕಟ್ಟು ಜನಾಂಗ ವಾಸಿಸುವ ಜಿಲ್ಲೆ ಯಾವುದು? ಮೈಸೂರು. ಕೊರಗರು ಎಂಬ ಬುಡಕಟ್ಟು ಜನಾಂಗ ವಾಸಿಸುವ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ಜೇನು ಕುರುಬರು ಮತ್ತು ಎರವರು ಎಂಬ ಬುಡಕಟ್ಟು ಜನಾಂಗ ವಾಸಿಸುವ ಜಿಲ್ಲೆ ಯಾವುದು? ಕೊಡಗು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರ ಏರಿದವರು ಯಾರು? ಎಡ್ಮಂಡ್ ಹಿಲರಿ ಮತ್ತು ತೆನ್ಸಿಂಗ್ ನೋರ್ಗೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ಕುಸ್ತಿ ಕ್ರೀಡೆಯು ಯಾವ ರಾಜರ ಕಾಲದಿಂದ ಬಂದಿದೆ? ಮೈಸೂರು ಮಹಾರಾಜರ ಕಾಲದಿಂದ ಬಂದಿದೆ. ಈ ಒಗಟನ್ನು ಬಿಡಿಸಿ. ನನ್ನ ಮೇಲೆ ನೀನಿರುವ ಸಸ್ಯ ಬೆಳೆಯಲು ನೆರವಾಗಿ ಜೀವರಾಶಿಗೆ ಆಸರೆಯಾಗಿ ನಾನು ಯಾರು? ಮಣ್ಣು. ಭೂಮಿಯ ಬಹುಭಾಗ ನಾನೇ ಇರುವ ನಿನ್ನ ಬಾಯಾರಿಕೆ ನಾನು ಉಣಿಗುವೆ. ಗಿಡಮರ ಪ್ರಾಣಿಗಳಿಗೆ ತಂಪು ಕೊಡುವೆ ನಾನು ಯಾರು? ನೀರು. ನಮೀಕರಿಸಬಹುದಾದ ಸಂಪನ್ಮೂಲಗಳು ಯಾವುವು? ಎ, ಬಿ ಮತ್ತು ಸಿ ಸರಿ. ಗಾಳಿ, ನೀರು, ಮಣ್ಣು, ಕಾಡು, ಸೌರಶಕ್ತಿ. ಕಾಡು. ನಾನಿಲ್ಲದೆ ನೀನು ಒಂದು ಕ್ಷಣವಿಲ್ಲ. ಗಿಡಮರ ಪ್ರಾಣಿಗಳು ನಾನು ಬೇಕಲ್ಲ. ನಾನು ಯಾರು? ಕಣ್ಣಿಗೆ ಕಾಣುವುದಿಲ್ಲ. ನಾನು ಯಾರು? ಗಾಳಿ. ಹಣ್ಣು ಕಾಯಿ ನೀಡುವೆ, ತಂಪು ನೆರಳು ಕೊಡುವೆ. ನಾನಿಲ್ಲದೆ ಜೀವಜಾಲವಿಲ್ಲ. ನಾನು ಯಾರು? ಮರ. ನಮೀಕರಿಸಲಾಗದ ಸಂಪನ್ಮೂಲಗಳು ಯಾವುವು? ಕಲ್ಲಿದ್ದಲು, ಪೆಟ್ರೋಲ್. ಸೂರ್ಯನಿಂದ ದೊರಕುವ ಶಕ್ತಿ ಯಾವುದು? ಸೌರಶಕ್ತಿ. ಬೆಳಕು ಮತ್ತು ಉಷ್ಣ ಯಾವುದರಿಂದ ಸಿಗುತ್ತದೆ? ಸೂರ್ಯ. ಭೂಮಿಗೆ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ಯಾವುದು? ಸೂರ್ಯ. ಯಾವ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ? ಸೂರ್ಯ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿ ಆಕಾರಕ್ಕನುಗುಣವಾಗಿ ಬೇಸಾಯ ಮಾಡುವುದನ್ನು ಯಾವ ಬೇಸಾಯ ಎನ್ನುವರು? ಸಂಪಾತಳಿ ಬೇಸಾಯ ಎನ್ನುವರು. ಮಣ್ಣು ರೂಪುಗೊಳ್ಳುವ ವಿಧಾನವು ಹೇಗೆ ಆಗುತ್ತದೆ? ಹರಿವು ನೀರು, ಬೀಸುವ ಗಾಳಿ. ಜೀವಿಗಳ ಶಿಲೆಗಳು ಶಿಥಿಲಗೊಂಡು ಎ, ಬಿ ಮತ್ತು ಸಿ ಸರಿ. ಶಿಲೆಗಳಿಂದಾದ ಭೂಮಿ ಮೇಲ್ಪದರ ಚಿಪ್ಪಿನ ಪದರಗಳನ್ನು ಏನೆನ್ನುವ? ಶಿಲಾಗಳು. ಖನಿಜಗಳು ಮತ್ತು ಸಾವಯವ ವಸ್ತುಗಳು ಒಳಗೊಂಡಿರುವ ಶಿಲಾಗಳ ತೆಳುವಾದ ಪದರ ಯಾವುದು? ಮಣ್ಣು. ಮಣ್ಣು 3 ಸೆಂಟಿಮೀಟರ್ಷ್ಟು ರೂಪುಗೊಳ್ಳಲು ಎಷ್ಟು ವರ್ಷ ಬೇಕಾಗುತ್ತದೆ? 500 ರಿಂದ 1500 ವರ್ಷಗಳು. ರಾಷ್ಟ್ರೀಯ ಅರಣ್ಯ ನೀತಿ ಪುರಸ್ಕೃತ ವರ್ಷ 1988. ಬೆನ್ನರುಘಟ್ಟ ಮತ್ತು ಬಂಡೀಪುರ ಅಭಯಾರಣ್ಯಗಳು ಯಾವ ರಾಜ್ಯದಲ್ಲಿವೆ? ಕರ್ನಾಟಕ. ನಾಗಮನ್ ಎಂಬ ಮರಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ದಕ್ಷಿಣ ಕನ್ನಡ. ದೇವರಕಾಡು ಎಂಬ ಮರಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ? ಕೊಡಗು. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬೋಂಡರವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಚಿಪ್ಕೋ ಚಳುವಳಿ. ಮೌನ ಕಣಿವೆ ಹೋರಾಟದ ಯೋಜನೆ ಯಾವ ರಾಜ್ಯದಲ್ಲಿದೆ? ಕೇರಳ. ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಆಂದೋಲನ ಯಾವ ರಾಜ್ಯದ ಅರಣ್ಯ ಸಂರಕ್ಷಣೆಗೆ ಕಾರಣವಾಯಿತು? ಬಿಹಾರ. ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಅಪ್ಪಿಕೋ ಚಳುವಳಿ. ವೃಕ್ಷ ಮಾತೆ ಎಂದು ಹೆಸರಾದವರು ಯಾರು? ಸಾಲುಮರ ತಿಮ್ಮಕ್ಕ. ಸಾಲುಮರ ತಿಮ್ಮಕ್ಕನ ನೆರಳು ಯೋಜನೆ ಆರಂಭಿಸಿದ ವರ್ಷ ಎಷ್ಟು? 2014 ರಿಂದ 15. ನಾಡೋಜ ಪ್ರಶಸ್ತಿ ಯಾವ ವಿಶ್ವವಿದ್ಯಾಲಯದಿಂದ ಸಿಗುತ್ತದೆ? ಕನ್ನಡ ವಿಶ್ವವಿದ್ಯಾಲಯ. ಹಂಪಿ. ಸಾಲುಮರ ತಿಮ್ಮಕ್ಕನ ಊರು ಯಾವುದು? ಹುಲಿಕಲ್. ದ್ರವರೂಪದ ಖನಿಜ ಯಾವುದು? ಪೆಟ್ರೋಲಿಯಂ. LPG ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು. ನೈಟ್ರೋಜನ್ ಸಂಪನ್ಮೂಲಗಳೇ ಒಂದಾದ ವಾಯುವಿನಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟು? 78%. ಆಕ್ಸಿಜನ್ ಪ್ರಮಾಣ 21%. ಕಾರ್ಬನ್ ಡೈಆಕ್ಸೈಡ್ 0.04%. ಭೂಮಿ ಮೇಲ್ಭಾಗ ಎಷ್ಟು ಪ್ರಮಾಣದಷ್ಟು ನೀರಿನಿಂದ ಕೂಡಿದೆ? 71%.
ಆಲಮಟ್ಟಿ ಜಲಾಶಯ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಲ್ಲಿ ಎಷ್ಟು ಪ್ರಮಾಣ ನೀರಿದೆ? 70%. ಕಲುಷಿತ ನೀರಿನ ಬರುವ ರೋಗ ಕಾಲರಾ, ಸೊಳ್ಳೆಯಿಂದ ಹರಡುವ ರೋಗ ಮಲೇರಿಯಾ, ಪ್ಲಾಸ್ಮೋಡಿಯಂ ಎಂಬ ರೇಗಾಣು ಯಾವ ಹೆಣ್ಣು ಸೊಳ್ಳೆಯಲ್ಲಿರುತ್ತದೆ? ಅನಫಿಲಿಸ್ ನಿಗ್ರೋಯಿಡೆ ಎಂಬ ಹಾಡನ್ನು ಬರೆದವರು ಕುವೆಂಪು. ಬತ್ತಿ ಹತ್ತಿ ಸೋಯಾಬೀನ್ ಬೆಳೆಯುವ ಜಿಲ್ಲೆ ಯಾವುದು? ರಾಯಚೂರು. ಇವರಿಗೆ ತಮ್ಮದೇ ಸ್ವಂತ ಜಮೀನು ಇರುವುದಿಲ್ಲ. ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ಬದುಕು ಸಾಗಿಸುವವರು ಯಾರು? ಕೃಷಿ ಕಾರ್ಮಿಕರು. ಕೃಷಿ ಮಾಡಲು ಹಣದ ಅಭಾವ ಇರುತ್ತದೆ. ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗಿರುತ್ತದೆ ಮತ್ತು ಕೃಷಿ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ. ಇವರು ಸಣ್ಣ ಕೃಷಿಕರು. ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಸಂಗ್ರಹಿಸಿ ಮತ್ತು ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ದೊಡ್ಡ ಕೃಷಿಕರು. ಯಾವ ಬೇಸಾಯವನ್ನು ಖುಷ್ಕಿ ಅಥವಾ ಒಣಭೂಮಿ ಎಂದು ಕರೆಯುತ್ತಾರೆ? ಮಳೆ ಆಧಾರಿತ ಕೃಷಿ ಭೂಮಿ. ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಜಮೀನು ಯಾವ ಭೂಮಿ ಆಗಿರುತ್ತದೆ? ಮಳೆ ಆಧಾರಿತ ಕೃಷಿ ಭೂಮಿ. ಬೆಳೆಗಳಿಗೆ ಮಳೆಯ ನೀರನ್ನು ಹೊರತುಪಡಿಸಿ ದರೆ, ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿಗಳಿಂದ ನೀರನ್ನು ಪೂರೈಸಲಾಗುತ್ತದೆ. ಹೀಗೆ ನೀರನ್ನು ಬಳಸಿ ಕೃಷಿ ಮಾಡುವುದನ್ನು ಏನನ್ನುವರು? ನೀರಾವರಿ ಕೃಷಿ. ಕಬ್ಬು, ಹತ್ತಿ, ಭತ್ತಗಳಂಥ ಬೆಳೆಗಳನ್ನು ಬೆಳೆಯುತ್ತಾರೆ. ಅವುಗಳನ್ನು ಡ್ಯಾಶ್ ಎನ್ನುವರು? ನೀರಾವರಿ ಕೃಷಿ. ಜತ್ರಪು ಮತ್ತು ಹೊಂಗೆಯಂಥ ಮರಗಳನ್ನು ಎಲ್ಲಿ ಬೆಳೆಯುತ್ತಾರೆ? ಬಂಜರು ಭೂಮಿ. ರಾಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಕೃಷಿಯ ಯಾವ ವಿಧಾನವಾಗಿದೆ? ಸಾಂದ್ರ ಬೇಸಾಯ. ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ, ಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು. ಇದು ಕೃಷಿಯ ಯಾವ ವಿಧಾನವಾಗಿದೆ? ಮಿಶ್ರ ಬೇಸಾಯ. ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು, ತರಕಾರಿ, ಕಾಫಿ, ಟೀ ಮತ್ತು ಹಣ್ಣುಗಳು ಬೆಳೆಯುವುದು. ಇದು ಕೃಷಿ ಯಾವ ವಿಧಾನವಾಗಿದೆ? ತೋಟಗಾರಿಕೆ. ಪರಿಸರ ಅಧ್ಯಯನ. ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಪ್ರೋಟೀನ್. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ. ಬರಗು. ಈ ಕೆಳಗಿನ ಯಾವುದು ಸಿರಿಧಾನ್ಯಕ್ಕೆ ಉದಾಹರಣೆ ಅಲ್ಲ? ಮಾವು, ಹಲಸು. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ. ಊದಲು. ಬರಗಾಲದ ಮಿತ್ರರು ಯಾರು? ಸಿರಿಧಾನ್ಯಗಳು. ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಜಂಕ್ ಫುಡ್. ಸಿದ್ಧಪಡಿಸಿದ ಆಹಾರ ಪಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು? ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಉಪ್ಪನ್ನು ಹಾಕಿರುತ್ತಾರೆ. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ಇಡುವ ಸ್ಥಳ ಯಾವುದು? ರೆಫ್ರಿಜರೇಟರ್, ಫ್ರಿಡ್ಜ್. ನಾವು ಸೇವಿಸುವ ಆಹಾರ ಎಲ್ಲೆಂದರಲ್ಲಿ ಚೆಲ್ಲಿ ಪೋಲು ಮಾಡಿರುವುದನ್ನು ಏನೋ ಆಹಾರದ ಪೋಲು. ಮನೆ ಮೊದಲು ಪಾಠಶಾಲೆ, ಜನತಾನೇ ಮೊದಲು ಗುರು. ಉತ್ತಮ ನಗರ ಪ್ರದೇಶದ ವಸತಿ ಸಮಸ್ಯೆಗಳಿಗೆ ಯಾವುದೂ ಆಗಿರುವುದಿಲ್ಲ. ವಾರ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು. ದ್ರವ್ಯವು ಸ್ಥಳ ಆಕ್ರಮಿಸುತ್ತದೆ. ದ್ರವ್ಯಕ್ಕೆ ರಾಶಿ ಇದೆ. ಇದು ಯಾವ ಸ್ಥಿತಿಯಲ್ಲಿದೆ? ಘನ. ಈ ಕೆಳಗಿನ ಯಾವ ದ್ರವ್ಯವು ಘನ ಸ್ಥಿತಿಯಲ್ಲಿದೆ? ಕಲ್ಲು. ಈ ಕೆಳಗಿನ ಯಾವ ದ್ರವ್ಯವು ದ್ರವ ಸ್ಥಿತಿಯಲ್ಲಿದೆ? ಹಾಲು. ಈ ಕೆಳಗಿನ ಯಾವ ದ್ರವ್ಯವು ಅನಿಲ ಸ್ಥಿತಿಯಲ್ಲಿದೆ? ವಾಯು. ಈ ಕೆಳಗಿನ ಹೇಳಿಕೆಗಳು ತಪ್ಪದಿದ್ದವು. ಕಲ್ಲಿಗೆ ತೂಕ ಇರುವುದಿಲ್ಲ. ಉಷ್ಣತೆಯಿಂದ ಘನವಸ್ತುಗಳು ಮೊದಲು ದ್ರವ ಬದಲಾಗುತ್ತವೆ. ರಾಶಿ. ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಂ, ಕೆಜಿ. ಸಾಂದ್ರತೆ. ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಂ, ಮೀಟರ್ ಕ್ಯೂಬಿಕ್. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ಏನೆನ್ನುವರು? ರಾಶಿ ಅಥವಾ ದ್ರವ್ಯರಾಶಿ. ಒಂದು ವಸ್ತುವಿನ ಏಕಮಾನ ಗಾಂತರದಲ್ಲಿ ಇರುವ ರಾಶಿಯೇ ಸಾಂದ್ರತೆ. ಒಂದು ಏಕಮಾನ ಪ್ರದೇಶ ಮೇಲೆ ಪ್ರಯೋಗಿಸಲ್ಪಟ್ಟ ಬಲವೇ ಒತ್ತಡ. ವಸ್ತು ನೀರಿಗೆ ಬಿದ್ದಾಗ ಅದು ಕೆಳಮುಖ ಬಲವನ್ನು ಪ್ರಯೋಗಿಸುತ್ತದೆ. ಪ್ಲವನತೆ ಎಂದರೆ ಮೇಲ್ಮುಖ ತಾಳು ಬಲ. ಜಾಸ್ತಿಯಾದರೆ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ಉತ್ಪತನ ಎಂದರೆ ಘನ ಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ವಸ್ತು ಬದಲಾಗುವುದನ್ನು ಉತ್ಪಾದನೆ ಎನ್ನುವರು. ಬೀರುವಿನಲ್ಲಿ ಇಟ್ಟ ನ್ಯಾಪ್ಕಿನ್ ಉಂಡೆ ಯಾವ ಸ್ಥಿತಿಯಲ್ಲಿದೆ? ಘನ. ಧಾತುವಿನ ಅತ್ಯಂತ ಚಿಕ್ಕ ಕಣ ಪರಮಾಣು. ದ್ರವದಲ್ಲಿನ ಪರಮಾಣುಗಳನ್ನು ಆಧರಿಸಿ ಅವುಗಳನ್ನು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಎಂದು ವರ್ಗೀಕರಿಸಲಾಗಿದೆ. ಈ ಕೆಳಗಿನ ಯಾವುದು ನೈಸರ್ಗಿಕ ಧಾತುಗೆ ಉದಾಹರಣೆ? ಚಿನ್ನ. ಕೃತಕ ಧಾತುಗೆ ಉದಾಹರಣೆ? ಪ್ಲೂಟೋನಿಯಂ. ಆಕ್ಸಿಜನ್ ಎಂದರೆ O, ಹೈಡ್ರೋಜನ್ ಎಂದರೆ H. ನೀರಿನ ಅಣುಸೂತ್ರ H2O. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಎಷ್ಟು ಸೇರಿ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತ ನೀರಾಗುತ್ತದೆ? 2:1. ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಕೂಡಿ ಉಂಟಾಗುವುದು. ಸಕ್ಕರೆ. ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಸೇರಿ ಉಂಟಾಗುವುದು ಸೋಡಿಯಂ ಕ್ಲೋರೈಡ್. ಕೆಳಗಿನ ಯಾವುದರ ಘಟಕಗಳು ಸರಳ ವಿಧಾನಗಳಿಂದ ಬೇರ್ಪಡುತ್ತದೆ? ಮಿಶ್ರಣ.